ಪಾರ್ಟಿಯವ್ರಿಗೆ ಕ್ವಶನ್ ಆಗ್ತದೆ ಗೆಳೆಯರು. ಇದು ನಾ ಕ್ವಶನ್ ಮಾಡ್ತೀನಿ ಗೆಳೆಯರೆ ಮುನ್ಸಿಪಾಲ್ಟಿ ಅವರಿಗೆ. ಅದು ಬೇರೆಯೊಬ್ಬರ ಜಾಗ ಇದ್ರ ನೀವು ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಿ ಇರ್ಲಾಕ? ಹೌದಪ್ಪ, ನೀವು ಇರ್ಲಾಕ ಅವ್ರಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ, ಹಕ್ ಪತ್ರ ಕೊಡಬಾರ್ದಿತ್ತು. ಇದು ಬೇರೆಯೊಬ್ಬರ ಜಾಗ ಐತಿ, ನೀವು ಇಲ್ಲಿ ಇರ್ರಿ, ಎಷ್ಟು ದಿನ ಇರ್ತೀರಿ ಇರ್ರಿ, ಜಾಗ ಅವ್ರದೈತಂದ್ರ ಅವ್ರಿಗೆ ಕೊಡುಮ್ರಿ, ಇಲ್ಲಿಕಂದ್ರ ನೀವು ಇಲ್ಲೇ ಇರಿ, ನಾವು ಕೇಸ್ ಗೆದ್ದೇವಂದ್ರ ನೀವು ಯಾರ್ಯಾರು ಇಲ್ಲದಿರಿ ಎಲ್ಲರಿಗೂ ನಾವು ಹಕ್ಪತ್ರ ಕೊಡ್ತೀವತ್ತ ಹೀಗ್ ಮಾತು ಕೊಡ್ಬೇಕಿತ್ತು. ನೀವು ಇವ್ರಿಗೆ ಹಕ್ಪತ್ರ ಯಾಕೆ ಕೊಟ್ರಿ? ನೀವು ಇವ್ರ ಬಲ್ಲಿ ಮನಿ ಬಿಲ್ ಯಾಕೆ ವಸೂಲಿ ಮಾಡಿರಿ? ನೀವು ಘರ್ಪಟ್ಟಿ ಯಾಕೆ ತುಂಬ್ಕೊಂಡಿರಿ? ನೀವು ಇವ್ರದ್ದು ನೀರಿನ ಬಿಲ್ ಯಾಕೆ ತುಂಬ್ಕೊಂಡಿರಿ? ನೀವು ಮುನ್ಸಿಪಾಲ್ಟಿಯವರು ಅವ್ರ ಬಲ್ಲಿ ಅವರಿಗೆ ಲೈಟಿನ ಪರ್ಮಿಷನ್ ಯಾಕೆ ಕೊಟ್ರಿ? ಆ ಜಾಗ ನಿಮ್ದು ಇರ್ಲಿಲ್ಲ ಅಂದ್ರ ಅವ್ರಿಗೆಲ್ಲ ಅನುಮತಿ ಯಾಕೆ ಕೊಟ್ರಿ? ಯಾಕೆ ಕೊಟ್ರಿ ಮುನ್ಸಿಪಾಲ್ಟಿಯವರು? ಇಲ್ರಿ ನಾ ಮಾಡಿಲ್ಲ, ಅವ್ರು ಮಾಡ್ಯಾರ, ಅವ್ರು ಮಾಡಿಲ್ಲ, ಇವ್ರು ಮಾಡ್ಯಾರ, ಇವ್ರು ಮಾಡಿಲ್ಲ, ಅವ್ರು ಮಾಡ್ಯಾರ, ಅದು ಏನು ಹೇಳ್ಬಾರ್ದು ನೀವು. ಯಾಕಂದ್ರೆ ವರ್ಗಾವಣೆ ಆಗ್ಯದ, ಆಫೀಸರ್ ಚೇಂಜ್ ಆಗ್ಯಾರ, ಎಲ್ಲ ಆಗ್ಯದ. ಆದ್ರೂ ನಿಮ್ಗೆಲ್ಲ ಗೊತ್ತಿರ್ತೈತಿ. ಆ ಆಫೀಸರ್ ಹೋಗುವಾಗ ಈ ಆಫೀಸರ್ ಹೇಳುವತ್ತಾನ, ಹಿಂಗ ಅದು ಗೌರ್ಮೆಂಟ್ ಜಾಗ ಅಲ್ಲ, ಒಬ್ಬರ ಜಾಗ ಐತಿ, ನಮ್ದು ಅವ್ರದ್ದು ಕೇಸ್ ನಡೆದದ, ಮತ್ತ ನೋಡ್ರಿ ನೀವು ಅದಕ್ಕೇನು ಮಾಡ್ಲಕ್ ಹೋಗ್ಬೇಡ್ರಿ, ಅದಕ್ಕೇನು ಕೊಡ್ಬೇಡ್ರಿ ಅಂತ ಅನ್ಬೇಕಿತ್ತು. ಅವ್ರಿಗೆ ಹಕ್ಪತ್ರ ಯಾಕೆ ಕೊಟ್ರಿ? ಅವ್ರಿಗೆಲ್ಲ ಅನುಮತಿ ಯಾಕೆ ಕೊಟ್ರಿ? ನೀವು ಅವ್ರ ಜಾಗ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಹಂಗೆ ಬಿಡ್ಬೇಕಿತ್ತು. ನೀವು ಹಕ್ಪತ್ರ ಕೊಟ್ಟಿರ ಅಂತ ಹೇಳಿ ಅವರು ನಮ್ದೇ ಜಾಗ ಐತೆ ಅಂತ ಹೇಳಿ ಅವ್ರು ಮನಿ ಕಟ್ಟಾರ. ಪಾಪ 10 20 ಲಕ್ಷ ಕೊಟ್ಟು ಮನಿ ಕಟ್ಟಾರ. ಒಂದು ಮನಿ ಕಟ್ಟೋದು ನಿಮಗೇನು ಸರಳ ಅನ್ಸದೇನು? ಬಡ ಬಂದ್ರಿ ಮನಿ ಬೀಳಿಸ್ಬಿಟ್ರಿ. ಅದ್ರ ನೋವು ಎಷ್ಟೈತಿ ನಿಮ್ಗೆ ಗೊತ್ತೈತೇನು? ನಾವು ಹೋಗಿ ನಿಂತು ನೋಡಿವಿ ಅದ್ರ ನೋವು. ಹೌದಪ್ಪ, ಜಾಗ ಅವ್ರದೈತಿ, ಅವಂದು ತಪ್ಪಿಲ್ಲ, ಇವ್ರು ಕಟ್ಟದವ್ರದ್ದು ತಪ್ಪಿಲ್ಲ. ಜಾಗ ಅವಂದೈತಿ, ಅವ್ರು ತೊಂದರ ಆಯ್ತು, ಕಟ್ಟದವ್ರು ನಮ್ದೈತ ಅಂತ ಹೇಳಿ ಅವ್ರು ಕಟ್ಟಾರ. ಇದು ತಪ್ಪು ಯಾರ್ದೈತಿ ಅಂದ್ರೆ ಮುನ್ಸಿಪಾಲ್ಟಿ ತಪ್ಪೈತಿ. ನೀವೇ ಅವ್ರಿಗೆ ಹಕ್ಪತ್ರ ಕೊಟ್ಟಿದ್ದಿಲ್ಲ ಅಂದ್ರ ಅವ್ರು ಯಾಕೆ ಕಟ್ತಿದ್ರು? ರೋಡ್ ಮ್ಯಾಗ ಯಾರ ಮನಿ ಕಟ್ತಾರೇನು? ಹಕ್ಪತ್ರ ಇತ್ತಂದ್ರೆ ಕಟ್ತಾನೋ, ನಂದ್ ಐತಿ ಇದು ಹಕ್ಕ ಅಂತ ಹೇಳಿ ಹಕ್ಪತ್ರ ಇದ್ರ ಕಟ್ತಾರ ಅವ್ರ ಮನಿ. ನೀವು ಬ್ಯಾಡ್ ಅನ್ಬೇಕಿತ್ತು ಅವ್ರಿಗೆ, ಇದು ಕಟ್ಬ್ಯಾಡ್ರಿ ಮನಿ, ಇದು ಮತ್ತೊಬ್ರ ಜಾಗ ಐತ ಅಂತ ಹೇಳಿ ಮುನ್ಸಿಪಾಲ್ಟಿ ಅವ್ರು ತಡಿಬೇಕಿತ್ತು. ಇದಕ್ಕ ಎಲ್ಲ ಉಳ್ಕಿದ್ದೆಲ್ಲ ರೊಕ್ಕ ಎಲ್ಲ ತುಂಬ್ಕೊಂಡಿರಿ, ನೀರಿನ ಬಿಲ್ ತುಂಬ್ಕೊಂಡಿರಿ, ಘರ್ಪಟ್ಟಿ ತುಂಬ್ಕೊಂಡಿರಿ, ಎಲ್ಲಾ ತುಂಬ್ಕೊಂಡಿವ್. ಮತ್ ಅವ್ರಿಗೆ ಏನಂತೀರಿ? ಈಗ ನಿಮ್ದು ಇದು ಅಲ್ಲ, ಇದು ನಿಮ್ಗೆ ಮೂರ್ ಏನ್ ನೋಟಿಸ್ ಕೊಟ್ಟಿವಿ, ನಾವು ಕಿತ್ತೀವಿ. ಯಾಕೆ ಕಿತ್ತೀರಿ? ಕಿತ್ತಿದ್ರ ಹಂಗ್ ಕಿತ್ತಬಾರ್ದು. ನೋಟಿಸ್ ಕೊಡೋದು ಯಾಕೆ ಕೊಡ್ತೀರಿ? ನೋಟಿಸ್ ಹಕ್ಪತ್ರ ಯಾಕೆ ಕೊಟ್ರಿ? ನೀವು ಹಕ್ಪತ್ರ ಕೊಟ್ರೆ ನೋಟಿಸ್ ಕೊಡಬಾರ್ದಿತ್ತು. ಬೇರೆಯೊಬ್ಬರ ಜಾಗ ನಿಮಗ್ ಗೊತ್ತೈತಿ, ಅದು ಜಾಗ ಬೇರೆಯೊಬ್ಬರದೈತಿ, ಅದು ಕೇಸ್ ನಡೆದದ ಅಂದ್ರ ಇವ್ರಿಗೆ ಒಟ್ಟೆ ಹಕ್ಪತ್ರ ಕೊಡಬಾರ್ದು. ನೀವು ಹ್ಯಾಂಗ್ ಕೊಟ್ರಿ? ನೀವು ಮತ್ ಹೋಗಿ MLA ಅವ್ರಿಗೆ ಹೇಳೋದು, ಮಾಜಿ MLA ಅವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು, ಇವ್ರಿಗೆ ಏನ್ ಮಾಡೋದು? ಅವ್ರ ಪಾಪ ಅಸಮಾಧಾನ ಅದಾರ. ಅಂತ ಮಂದಿಗೆ ನೀವು ಕಿತ್ ಕೊಟ್ಟಿರಿ ಅಂದ್ರೆ ಈಗ ನಾವು ಹೇಳೋದು ಒಂದೇ ಕೂಗು ನಿಮ್ಮ ಮುನ್ಸಿಪಾಲ್ಟಿ ಅವರಿಗೆ, ಅಧಿಕಾರಿಗಳಿಗೆ, ನೀವು ಏನ್ ಮಾಡ್ತೀರಿ ಗೊತ್ತಿಲ್ಲ. ಅವರಿಗೆ ಜಾಗ ಕೊಡ್ರಿ,